नारायणं पूर्णगुणैकदेहं निर्दोषमप्यतमं पिखिलैः अस्योद्भवादिदं शेषविशेषकोऽपि ब्रह्मभङ्गरहितम् अजडं निबलं सदा आनन्दतीर्थमतुलं भजे तापत्रयापहं पृथ्वीमण्डलं विद्यस्थाः पूर्णबोधमतानुगः वैष्णवाः विष्णुहृदयाः तान् नमस्ते गुरुन् नमः श्रीगुरुभ्यो नमः ನೋಡಿ 5ನೇ ಶ್ಲೋಕದ ಅರ್ಥ ಆಗಬೇಕು ಹೌದಾ ಸರಿ ಆಕ್ಷೇಪಂ ತಮಸಃ ಮಾನ ಉಚ್ಚಮಾನಃ ಸದ್ಯೋಸೌ ನಿಚಕರ ಪಲ್ಲವದ್ವಯೇನ ಆದಾಯ ವ್ಯತನುತ ಬೀಜಮೋಷಧೀನಾಂ ಸೂಕ್ತೇನಾಂಕುರದಲ ಪುಷ್ಪ ಬೀಜ ಸೃಷ್ಟಿಂ ಪದಚ್ಛೇದ ಆಗಿದೆ ಅರ್ಥವನ್ನು ಹೇಳ್ತಾ ಇದ್ದೇನೆ ತಂ ಆಕ್ಷೇಪಂ ಆ ರಾಜನು ಮಾಡಿದ ವೇದ ಅಪ್ರಾಮಾಣ್ಯದ ಆಕ್ಷೇಪವನ್ನು ಅಸಹಮಾನಃ ಸಹಿಸದಿರುವ ಉಚ್ಚಮಾನಃ ಅಸೌ ಹೆಚ್ಚಾದ ವೇದ ಪ್ರಾಮಾಣ್ಯದ ಅಭಿಮಾನವುಳ್ಳ ಈ ಮಧ್ವರು ಓಷಧೀನಾಂ ಬೀಜಂ ಹೆಸರು ಕಾಳನ್ನು ಅಥವಾ ಹೆಸರು ಬೀಜವನ್ನು ಅಂತ ಅರ್ಥ. ಓಷಧೀನಾಂ ಬೀಜಂ ಹೆಸರು ಬೀಜವನ್ನು ನಿಜಕರ ಪಲ್ಲವದ್ವಯೇನ ತಮ್ಮ ಚಿಗುರಿನಂತಹ ಎರಡು ಕೈಗಳಿಂದ ಅಂದ್ರೆ ಅಷ್ಟು ಕೋಮಲವಾಗಿ ಅಂತ ಅರ್ಥ. ತಮ್ಮ ಚಿಗುರಿನಂತಹ ಎರಡು ಕೈಗಳಿಂದ ಆದಾಯ ತೆಗೆದುಕೊಂಡು ಸೂಕ್ತೇನ ಓಷಧಿ ಸೂಕ್ತದ ಮಂತ್ರ ಜಪದಿಂದ ಸದ್ಯಃ ಕೂಡಲೇ ಅಂಕುರದಲ ಪುಷ್ಪ ಬೀಜ ಸೃಷ್ಟಿಂ
ಅಂಕುರದಲ ಪುಷ್ಪ ಬೀಜ ಸೃಷ್ಟಿಂ. ಮೊಳಕೆ, ಎಲೆ, ಹೂವು, ಕಾಳುಗಳು, ಕಾಳು ಇವುಗಳ ಉತ್ಪತ್ತಿಯನ್ನು. ಮೊಳಕೆ, ಎಲೆ, ಹೂವು, ಕಾಳು ಇವುಗಳ ಉತ್ಪತ್ತಿಯನ್ನು ವ್ಯತನುತ ಮಾಡಿದರು. ವ್ಯತನುತ ಮಾಡಿದರು. ಪ್ರಶ್ನೆ ಇದ್ರೆ ಕೇಳಿ. ಒಂದು ವಿಚಾರ ಆಚಾರ್ಯ, ಒಟ್ಟಿನಲ್ಲಿ ಇದಕ್ಕೆ ತಾತ್ಪರ್ಯ ಅಂದ್ರೆ ನಿಮ್ಗೆ ಯೋಗ್ಯತೆ ಇಲ್ಲದೆ ನೀವು ಸುಮ್ನೆ ಒಡ ಅಂತ ನೀವು ಸೂಕ್ತಗಳು ಇನ್ನೊಂದು ಹೇಳೋದು ಹೇಳಬಾರದು ಹೇಳಿದ್ರೆ ಅದಕ್ಕೊಂದು ಫಲಾನು ಆಗಲ್ಲ, ಅದ್ಮೇಲೆ ಅದಕ್ಕೆ ಉಲ್ಟಾನೇ ಆಗ್ಬೋದು ಅಂತ ಅನ್ಕೋಬಹುದು. ಹೌದು ಹೌದು ಹೌದು. ಎಲ್ಲಾ ಕಡೆ ನೋಡ್ತಾ ಇರ್ತೀನಿ, ಹಂಚ್ಕೊಂಡಿರ್ತೀನಿ, ಏನು ಹೇಳಲ್ಲ. ಸುಮ್ನೆ ಹೇಳ್ತಾ ಇರ್ತಾರೆ, ಯಾರು ಬೇಕೋ ಕನ್ನಡ ಓದಕ್ ಬರುತ್ತೆ, ತಮಿಳು ಓದಕ್ ಬರುತ್ತೆ ಅಂತ. ಧನ್ಯವಾದ ಆಚಾರ್ಯ. ಸರಿ, ಮುಂದೆ ನೋಡಿ. ಆಚಾರ್ಯರ ಇನ್ನೊಂದು ಅದ್ಭುತವಾದ ಮಹಿಮೆ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ವ್ಯಾಖ್ಯಾತ ನಿಶಿಸ ಕದಾಚನ ಪ್ರದೀಪೆ ಸಂಶಾಂತೆ ಪುನರಪಿ ವಾಚಯಾಂ ಬಭೂವ ಶಿಷ್ಯಾನ್ ಸ್ವಾನ್ ಪುರು ಕರುಣಾಂ ಬುಧಿರ್ನಿಜಾಂಘ್ರೇ ಅಂಗುಷ್ಠ ಸ್ಫುಟನಖರಾಂತರೋಚಿಶೈವ. ಒಂದು ದಿನ ರಾತ್ರಿ ಹೊತ್ತಿನಲ್ಲಿ ಆಚಾರ್ಯರು ಶಿಷ್ಯಂದ್ರಿಗೆ ಪಾಠ ಮಾಡ್ತಾ ಇರ್ತಾರೆ. ಆವಾಗಿನ ಕಾಲ ಈಗಿನ ತರ ಕರೆಂಟು ಅದು ಇದು ಯಾವುದೂ ಇಲ್ಲ, ಬೆಸ್ಕಾಮು ಅಂತ ಹೇಳಿ ದೀಪದ ಬೆಳಕಿನಲ್ಲೇ ಪಾಠ. ಒಂದು ದೀಪವನ್ನು ಹಚ್ಚಿದ್ದಾರೆ, ಅದರ ಸುತ್ತಲೂ ಕುಳಿತಿದ್ದಾರಂತೆ ಶಿಷ್ಯರು. ಆ ದೀಪದ ಬೆಳಕಿನಿಂದಲೇನೆ ಆಚಾರ್ಯರು ಹೇಳಬೇಕಾದ್ರೆ ಅದನ್ನು ಬರ್ಕೊಳ್ತಾ ಇದ್ದಾರೆ. ಗಾಳಿಗೆ ಅಕಸ್ಮಾತ್ ಆಗಿ ದೀಪ ಆರಿ ಹೋಗತ್ತೆ. ಅಯ್ಯೋ, ನಾವಾದ್ರೆ ಖುಷಿ, ಅಬ್ಬಾ ಸಡನ್ ಆಗಿ ಏನಾದ್ರು ಇಂಟರ್ನೆಟ್ ಏನಾದ್ರು ಹೋಗ್ಬಿಡ್ತು ಅಂದ್ರೆ ಅಯ್ಯೋ ಮುಗೀತ್ ಬಿಡಪ್ಪ, ಪಾಠ ಮುಗೀತು ಅಂತ ತುಂಬಾ ಖುಷಿಯಾಗಿ ಬೇರೆ ಬೇರೆ ಕೆಲಸ, ನಮ್ಮ ಸಾಂಸಾರಿಕ ಕೆಲಸಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಈಗಿನ ಹುಡುಗರೆಲ್ಲ ಹಾಗೇನೆ, ಏನೋ ಒಂದು ಹೇಳ್ತಾ ಇರ್ತಾರೆ ಗುರುಗಳು, ಅವರಿಗೆ ಏನೋ ಒಂದು ಫೋನ್ ಬಂತು ಅಂದ್ರೆ ಅವ್ರು ಹೋಗ್ಬಿಟ್ರೆ ಹಬ್ಬ ಖುಷಿ ಆಯ್ತು ಅಂತ. ಈಗಿನ ವಿದ್ಯಾರ್ಥಿಗಳು, ಸ್ಕೂಲಿನ ಸ್ಟೂಡೆಂಟ್ಸು ಎಲ್ಲರೂ ಹಾಗೇನೆ, ಖುಷಿ ಅವರಿಗೆ ವಿಘ್ನಗಳು ಬಂದ್ರೆ. ಆದ್ರೆ ಇಂತಹ ಉದ್ಧಾರಕವಾದ ಗ್ರಂಥಗಳನ್ನು ಓದುವಂತಹ ಶಿಷ್ಯರಿಗೆ ಬಹಳ ಬೇಜಾರಾಯ್ತಂತೆ ದೀಪ ಆರಿದ್ದಕ್ಕೆ. ಅಯ್ಯೋ, ಅರ್ಧಕ್ಕೆ ನಿಂತು ಹೋಯ್ತಲ್ಲ ಪಾಠ ಅಂತ. ಅವರ ಒಂದು ಬೇಜಾರನ್ನ ನೋಡಿ, ಅವರು ನಿರಾಶರಾದಂತಹ ಶಿಷ್ಯರ ಮುಖವನ್ನ ನೋಡಿ ಆಚಾರ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಪದ್ಮಾಸನದಲ್ಲಿ ಕುಳಿತಿರ್ತಾರೆ, ಸುಖಾಸನದಲ್ಲಿ ಕುಳಿತಿರ್ತಾರೆ. ಅವಾಗ ಆಚಾರ್ಯರು ತಮ್ಮ ಒಂದು ಕಾಲನ್ನ ಮುಂದೆ ಚಾಚ್ತಾರಂತೆ. ಆಚಾರ್ಯರು ತಮ್ಮ ಕಾಲನ್ನ ಮುಂದೆ ಚಾಚ್ತಾರಂತೆ. ಚಾಚಿ ಆ ಕಾಲಿನ ಹೆಬ್ಬಟ್ಟಿನ ಉಗುರಿನಿಂದ ಅದ್ಭುತವಾದ ಬೆಳಕನ್ನ ಬರೆಸ್ತಾರಂತೆ ಆಚಾರ್ಯರು. ದೀಪಕ್ಕಿಂತ ಹೆಚ್ಚಾದ ಒಂದು ಬೆಳಕನ್ನ ತಮ್ಮ ಕಾಲಿನ ಅಂಗುಷ್ಠದ ಉಗುರಿನಲ್ಲಿ, ಲ್ಯಾಂಪ್ ತರ ದೀಪಕ್ಕಿಂತ ಹೆಚ್ಚಾದ ಬೆಳಕನ್ನ ಬರೆಸಿ ಅದರಲ್ಲಿ ಶಿಷ್ಯಂದ್ರಿಗೆ ಅಕ್ಷರಗಳನ್ನ ಕಾಣಿಸುವ ಹಾಗೆ ಮಾಡಿ ಆ ರೀತಿ ಒಂದು ಪಾಠ ಮಾಡ್ತಾರೆ. ಎಂಥ ಅನುಭವ ಆಗಿರ್ಬೇಕು ಶಿಷ್ಯಂದ್ರಿಗೆ. ಎಷ್ಟು ರೋಮಾಂಚನ.
ನನಗನ್ಸತ್ತೆ ಅವರು ಆ ದಿನ ಪಾಠನೇ ಕೇಳಲಿಲ್ಲ ಅಂತ. ಆಚಾರ್ಯರೇ ಅದನ್ನ ಪಾಠ ಕೇಳದೆ ಇರೋ ತರ ಮಾಡಿದ್ರು ಅಂತ. ಯಾಕೆ ಅಂತಂದ್ರೆ ಹೊಸಾದುದು. ಆಚಾರ್ಯರ ಒಂದು ಕಾಲಿನಿಂದ ಬರುವಂತಹ ಬೆಳಕು ಅವರು ಯಾವ ಅಕ್ಷರವನ್ನು ನೋಡ್ದೇನೆ ಆ ಆಚಾರ್ಯರ ಒಂದು ಮಹಿಮೆಯನ್ನೇ, ಅವರ ಪಾದದಲ್ಲಿ ಬರುವಂತಹ ಬೆಳಕನ್ನೇ ನೋಡ್ತಾ ಅವರು ಪಾಠವನ್ನ ಒಂದು ವೇಳೆ ಕೇಳಿದ್ದರೆ, ಅಕ್ಷರಗಳನ್ನು ನೋಡಿದ್ದರೆ ಅವರು ಯಾವ ಒಂದು ಸುಖದ ಅನುಭವವನ್ನ ಪಡಿತಾ ಇದ್ರು, ಅದಕ್ಕಿಂತ ಹೆಚ್ಚಾದ ಅನುಭವವನ್ನ ಆಚಾರ್ಯರ ಪಾದದ ಅಂಗುಷ್ಟಿನಲ್ಲಿ ಬಂದಂತಹ ಬೆಳಕನ್ನ ನೋಡ್ತಾ ಅವರು ಅನುಭವಿಸಿದರು ಅಂತ ಅನ್ಸುತ್ತೆ. ಎಂತಹ ಮಹಿಮೆ ಆಚಾರ್ಯರದ್ದು. ಅದಕ್ಕೆ ಆಚಾರ್ಯರ ಒಂದು ಪಾದ ಕಮಲಗಳ ಸೇವೆಯನ್ನ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಅಜ್ಞಾನವೆಂಬ ಕತ್ತಲೆ ಆಚಾರ್ಯರ ಪಾದ ಸೇವನೆಯಿಂದ ಬರುವಂತಹ ಜ್ಞಾನವೆಂಬ ಬೆಳಕಿನಿಂದ ನಾಶವಾಗುತ್ತೆ. ಆದ್ದರಿಂದ ಅವರ ಒಂದು ಸೇವೆ, ಅವರ ಸ್ತೋತ್ರ ಪಠಣವನ್ನ ಇತ್ಯಾದಿಗಳನ್ನ ಮಾಡಲೇಬೇಕು. ಅಂದ್ರೆ ಅಂತಹ ಒಂದು ಆಚಾರ್ಯರು ತೇಜಸ್ ಶರೀರ ಉಳ್ಳವರಾಗಿದ್ದಾರೆ. ಅಂದ್ರೆ ದೇವತೆಯೇ ಸರಿ ಹೊರತು ಇನ್ಯಾವ ಸಾಮಾನ್ಯ ಪುರುಷನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು. ಹೀಗೆ ಆಚಾರ್ಯರು ಒಂದು ಮಹಿಮೆಯನ್ನ ತೋರಿಸಿ ಶಿಷ್ಯರಿಗೆ ಪಾಠ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ವ್ಯಾಖ್ಯಾತ ನಿಶಿ ಸಹ ಕದಾಚನ ಪ್ರದೀಪೆ ಸಂಶಾಂತೆ ಪುನಃ ಅಪಿ ವಾಚಯಾಂ ಬಭೂವ ಶಿಷ್ಯಾನ್ ಸ್ವಾನ್ ಗುರುಕರುಣಾಂಬುಧಿ ನಿಜಾಂಘ್ರೇಃ ಅಂಗುಷ್ಠ ಸ್ಫುಟನಕರಾಂತರೋಚಿಷಾ ಇವ. ಅರ್ಥ ನೋಡಿ. ಕದಾಚನ ನಿಶಿ, ಕದಾಚನ ನಿಶಿ, ಒಂದಾನೊಂದು ಸಮಯದಲ್ಲಿ, ಒಂದಾನೊಂದು ರಾತ್ರಿಯಲ್ಲಿ, ಒಂದಾನೊಂದು ರಾತ್ರಿಯಲ್ಲಿ ಒಂದಾನೊಂದು ರಾತ್ರಿಯಲ್ಲಿ ವ್ಯಾಖ್ಯಾತ ಸಹ, ವ್ಯಾಖ್ಯಾತ ಸಹ ಪ್ರವಚನ ಮಾಡುತ್ತಿರುವ ಆ ಮಧ್ವಾಚಾರ್ಯರು, ಪ್ರವಚನ ಮಾಡುತ್ತಿರುವ ಆ ಮಧ್ವಾಚಾರ್ಯರು ಪ್ರದೀಪೇ ಸಂಶಾಂತೆ ಸತಿ, ಪ್ರದೀಪೇ ಸಂಶಾಂತೆ ಸತಿ, ದೀಪವು ಆರಿ ಹೋಗಲಾಗಿ, ದೀಪವು ಆರಿ ಹೋಗಲಾಗಿ ನಿಜಾಂಘ್ರೇಃ, ನಿಜಾಂಘ್ರೇಃ ತನ್ನ ಪಾದದ, ನಿಜಾಂಘ್ರೇಃ ತನ್ನ ಪಾದದ ಅಂಗುಷ್ಟ ಸ್ಫುಟ ನಖರಾಂತರೋಚಿಷಾ ಏವ, ಅಂಗುಷ್ಟ ಸ್ಫುಟ ನಖರಾಂತರೋಚಿಷಾ ಏವ. ಹೆಬ್ಬೆರಳಿನ ಸ್ಪಷ್ಟವಾದ ಉಗುರಿನ ಕೊನೆಯ ಕಾಂತಿಯಿಂದಲೇ, ಹೆಬ್ಬೆರಳಿನ ಸ್ಪಷ್ಟವಾದ ಉಗುರಿನ ಕೊನೆಯ ಕಾಂತಿಯಿಂದಲೇ, ಹೆಬ್ಬೆರಳಿನ ಸ್ಪಷ್ಟವಾದ ಉಗುರಿನ ಕೊನೆಯ ಕಾಂತಿಯಿಂದಲೇ ಪುನರಪಿ ಮತ್ತೂ ಕೂಡ
ಪುನರಪಿ ಮತ್ತು ಕೂಡ ಪುರುಕರುಣಾಂಬುಧಿ ಸನ್ ಪುರುಕರುಣಾಂಬುಧಿ ಸನ್ ಪುನರಪಿ ಆಯ್ತಾ ಮತ್ತು ಕೂಡ ಸ್ವಾನ್ ಶಿಷ್ಯಾನ್ ಅಂತ ಬರ್ಕೊಳ್ಳಿ. ಸ್ವಾನ್ ಶಿಷ್ಯಾನ್ ತಮ್ಮ ಶಿಷ್ಯರನ್ನು ತಮ್ಮ ಶಿಷ್ಯರನ್ನು ಪುರುಕರುಣಾಂಬುಧಿ ಸನ್ ಪುರುಕರುಣಾಂಬುಧಿ ಸನ್ ಅತಿಶಯವಾದ ಕರುಣಾ ಸಮುದ್ರರಾಗಿ ಅತಿಶಯವಾದ ಕರುಣಾ ಸಮುದ್ರರಾಗಿ ವಾಚಯಾಂಬಭೂವ ವಾಚಯಾಂಬಭೂವ ಬೋಧಿಸಿದರು. ಪ್ರಶ್ನೆ ಇದ್ರೆ ಕೇಳಿ. ಅತಿಶಯವಾದ ಏನು ಅಂದ್ರೆ ಕರುಣಾ ಸಮುದ್ರರಾಗಿ ಅದಾದ್ಮೇಲೆ ಇನ್ನೊಂದು ವಾಚಯಾಂಬಭೂವ ಪ್ರಶ್ನೆ ಇದೆನಾ? ಆಚಾರ್ಯ ವಾಚಯಾಂ ಬಭೂಹ ಬಭೂವ ಬಭೂವ ವಾಚಯಾಂ ಬಭೂವ ಕನ್ನಡದಲ್ಲಿ ಹೇಳಿ ಆಚಾರ್ಯ ಪ್ಲೀಸ್. ಅಲ್ಲ, ಕನ್ನಡದ ಓದಿಸಿದರು. ಓದಿಸಿದರು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತ ಅನ್ಕೊಳ್ತೀನಿ ಆಚಾರ್ಯ. ಕೇಳಿಸ್ತಿಲ್ಲ ಅಥವಾ ನಮಗ್ ಸರಿಯಾಗಿ? ಮಾತ್ರ ಆಗ್ತಾ ಇದೆಯೋ ಗೊತ್ತಿಲ್ಲ. ಇಲ್ಲ, ಎಲ್ಲರಿಗೂ ಅದೇ ಸ್ವಲ್ಪ ಕೇಳಿಸ್ತಾ ಇದೆ ಸರಿಯಾಗಿ? ಕಟ್ ಕಟ್ಟಾಗಿ ಬರ್ತಾ ಇದೆ. ನನಗ್ ಮಾತ್ರ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ನಮಗೂ ಹಾಗೆ ಕೇಳಿಸ್ತಾ ಇದೆ ಇದೆ, ಆಚಾರ್ಯ. ನಮಗಿಲ್ಲಿ ಸ್ವಲ್ಪ ಬ್ರೇಕಪ್ ಆಗ್ತಾ ಇದೆ. ಹಾ ಅದೇ ಬ್ರೇಕಪ್ ಆಗ್ತಾ ಇದೆ, ಬ್ರೇಕ್ ಹಾಕಿ ಹೌದು. ಬರ್ತಾ ಇದೆ. ಹೌದು. ಉಳಿದವರಿಗೆ ಇಲ್ಲ ಆಚಾರ್ಯ, ನನಗ್ ಸರಿ ಕೇಳಿಸ್ತಿದೆ. ನಮಗೂ ಸರಿಗಿದೆ. ನಮ್ಗೂ ಏನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಓಕೆ ಓಕೆ. ಒಂದ್ ಕಡೆ ಇಂಟರ್ನೆಟ್ ಕನೆಕ್ಷನ್ ಇರ್ಬೋದು. ಓಕೆ. ಆಚಾರ್ಯರ ಮತ್ತೊಂದು ಮಹಿಮೆಯನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ಮುಂದೆ ಬರುವ 3 ಶ್ಲೋಕದಲ್ಲಿ ನೋಡಿ. ತೀರ್ಥಾರ್ಥಂ ಪೃಥುತರ ಪ್ರಪಾತಿವಾರಾಂ ಧಾರಾಣಾಂ ರಯಸಃ ನಕ್ಷಮಾಂ ಮಹೇಕ್ಷಃ ಆನೀತಾಂ ದಶಶತಪುಂಭಿರತ್ಯಶಕ್ತ್ಯಾ ಪ್ರೇಕ್ಷ್ಯೋಚೆ ವಿಪುಲಶಿಲಾಂ ಕ್ವಚಿತ್ ಸಮುಕ್ತಾಂ. ಆಚಾರ್ಯರು ಒಂದು ಭದ್ರಾ ನದಿ ತುಂಬಿ ಧುಮುಕ್ತಾ ಇತ್ತು ಮಳೆಗಾಲದಲ್ಲಿ. ಸ್ನಾನಪಾನಾದಿಗಳಿಗೆ ಮಾಡಲಿಕ್ಕೆ ಅನುಕೂಲವಾಗ್ಲಿಕ್ಕೆ ಅಂತ ಹೇಳಿ ಆ ಊರಿನ ಜನರು ಇಂತಹ ಪ್ರವಾಹವನ್ನ ತಡೆಯಲಿಕ್ಕೋಸ್ಕರವಾಗಿ ಆ ಊರಿನ ಜನರು ಎಷ್ಟು
ದಶಶತ ಪುಂಭಿಹಿ 10 100 1000 ಅಂತರ್ಥ 1000 ಜನ ದಶಶತ ಪುಂಭಿಹಿ 1000 ಜನ ಬಹಳ ದೊಡ್ಡ ಮಹಾಪ್ರಯತ್ನದಿಂದಾಗಿ ದೊಡ್ಡ ಕಲ್ಲನ್ನ ಆ ನದಿ ತೀರಕ್ಕೆ ತಗೊಂಡು ಹೋಗ್ತಾ ಇದ್ದಾರಂತೆ. ಯಾಕೆ? ಆ ಪ್ರವಾಹದಿಂದ ಆ ಪ್ರವಾಹ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ಈ ಒಂದು ಕಲ್ಲಿಗೆ ತಾಕಿ ಬಹಳ ಬಹಳ ಕಷ್ಟಪಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನದಿ ತೀರ ಸ್ವಲ್ಪ ದೂರ ಇದೆ. ಅದು ದೂರ ಇರುವಾಗಲೇನೆ ಜನರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬಹಳ ಬಹಳ ಆಯಾಸವಾಯಿತು. ನಾರಾಯಣ ಅಂತ ಅಲ್ಲೇ ಬಿಟ್ಟಿದ್ದಾರೆ ಅದನ್ನು. ಆ ಕಲ್ಲನ್ನ ಸಾಗಿಸುವಂತಹ ಶಕ್ತಿ ಅವರಿಗೆ ಇಲ್ಲವೇ ಇಲ್ಲ. ಆ ಬಂಡೆಯನ್ನ ಅಲ್ಲೇ ಬಿಟ್ಬಿಟ್ರು. ಮಧ್ಯದಲ್ಲಿ ಏನೇ ದಾರಿ ಮಧ್ಯದಲ್ಲಿ ಏನೇ ಬಂಡೆಯನ್ನ ಅಲ್ಲೇ ಬಿಟ್ರು. ಅದನ್ನ ಆಚಾರ್ಯರು ನೋಡ್ತಾರೆ. ನೋಡಿ ಆ ಜನರಿಗೆ ಏನೆಂದರು ಅಂತ ನಾಳಿನ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.